ಮಂಗಳೂರಿನ ಎಂಸಿಸಿ ಬ್ಯಾಂಕ್ 2025-26 ಆರ್ಥಿಕ ವರ್ಷದಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದು ರೂಪಾಯಿ 13 ಕೋಟಿ ತೆರಿಗೆ ಪೂರ್ವ ಲಾಭ ದಾಖಲಿಸಿದೆ. 114ನೇ ವರ್ಷದ ಸೇವೆಯತ್ತ ಸಾಗುತ್ತಿರುವ ಬ್ಯಾಂಕ್ ಎಲ್ಲ ಆರ್ಥಿಕ ಮಾನದಂಡಗಳಲ್ಲಿ ಉತ್ತಮ ಬೆಳವಣಿಗೆ ತೋರಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಅನಿಲ್ ಲೋಬೋ ಮಂಗಳೂರಿನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬ್ಯಾಂಕಿನ ಒಟ್ಟು ವ್ಯವಹಾರ ರೂಪಾಯಿ 1,525 ಕೋಟಿಗೆ ತಲುಪಿದ್ದು 23% ವೃದ್ಧಿ ಕಂಡಿದೆ. ಇನ್ನು ಠೇವಣಿಗಳ ರೂಪಾಯಿ 872.88 ಕೋಟಿಗೆ ಏರಿಕೆಯಾಗಿದೆ. 23.74% ಬೆಳವಣಿಗೆ ಕಂಡಿದ್ದು ಸಾಲ ವಿತರಣೆ ರೂಪಾಯಿ 652.6 ಕೋಟಿಗೆ ತಲುಪಿದ್ದು 21.79% ಏರಿಕೆಯಾಗಿದೆ ಎಂದವರು ಅಂಕಿಅಂಶ ನೀಡಿದರು. ಎಂಸಿಸಿ ಬ್ಯಾಂಕ್ ಒಂದು 114 ವರ್ಷ ಚರಿತ್ರೆ ಇರುವ ನಮ್ಮ ಬ್ಯಾಂಕ್. 2008ರಲ್ಲಿ ಎಂಸಿಸಿ ಬ್ಯಾಂಕಿನಲ್ಲಿ ನನ್ನ ನೇತೃತ್ವದ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ ಎಂಸಿಸಿ ಬ್ಯಾಂಕು ಗಣನೀಯ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದೆ. ಅದು ಗ್ರಾಹಕರಿಗಿರಬಹುದು, ಅದು ಚಾರಿಟಿ ಏನು ಕಷ್ಟದಲ್ಲಿದ್ದವರಿಗೆ, ಸಮಾಜದಲ್ಲಿ ಕಟ್ಟಕಡೆಯಲ್ಲಿದ್ದವರಿಗೆ ಮತ್ತು ಎಲ್ಲ ಈ ಸರ್ವಿಸ್ ಕಸ್ಟಮರ್ ಸರ್ವಿಸ್ ಅನ್ನು ಒಂದು ಅಪ್ಗ್ರೇಡ್ ಮಾಡಲಿಕ್ಕೆ ನಾವು ಸತತ ಪ್ರಯತ್ನ ಮಾಡಿದ್ದರಿಂದ ಈ ವರ್ಷ ಎಂಸಿಸಿ ಬ್ಯಾಂಕು 13 ಕೋಟಿ ಪ್ರಾಫಿಟ್ ಅನ್ನು ಮಾಡಿ ಒಂದು ವಿಶೇಷ ಒಂದು ದಾಖಲೆ ಎಂಸಿಸಿ ಬ್ಯಾಂಕಿನಲ್ಲಿ ರಚಿಸಿದೆ. ಕಳೆದ ವರ್ಷದಲ್ಲಿ ನಾವು ಏನು ಒಂದು ವರ್ಷ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುವಾಗ ಒಂದು ಏನನ್ನು ನಾವು ಒಂದು ವಿಷನ್ ಒಂದು ಏನು ಗುರಿ ಮುಟ್ಟಬೇಕು ವರ್ಷಾಂತ್ಯದಲ್ಲಿ ಅಂತ ನಾವು ಯೋಜನೆ ಮಾಡಿದ್ದೆವು. ಅದರ ಪ್ರಕಾರದಲ್ಲಿ ಎಲ್ಲ ಡೆಪಾಸಿಟ್ ಇರಬಹುದು, ಅಡ್ವಾನ್ಸಸ್ ಇರಬಹುದು, NPA ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಇರಬಹುದು, CRAR ಕ್ಯಾಪಿಟಲ್ ರಿಸ್ಕ್ ವೇಟ್ ಇರಬಹುದು, ಎಲ್ಲ ಈ ಒಂದು ಬ್ಯಾಂಕಿಂಗ್ ಪ್ಯಾರಾಮೀಟರ್ಸ್ ಅಲ್ಲಿ ಏನು ರಿಸರ್ವ್ ಬ್ಯಾಂಕ್ ಇಂಡಿಯಾದ್ದು ಏನು ಪ್ಯಾರಾಮೀಟರ್ಸ್ ಏನು ಉಂಟು ಎಲ್ಲ ಬೆಳವಣಿಗೆಯನ್ನು ನಾವು ಮಾಡಿ ತೋರಿಸಿದ್ದೇವೆ. ಆದ್ದರಿಂದ ಈ ವರ್ಷ ಎಂಸಿಸಿ ಬ್ಯಾಂಕು ಒಂದೇ ವರ್ಷದಲ್ಲಿ 282 ಕೋಟಿ ಟರ್ನ್ ಓವರ್ ಈ ವರ್ಷ ಮಾಡಿ ದಾಖಲೆ ರಚಿಸಿದೆ. 2018ರಲ್ಲಿ ರೂಪಾಯಿ 500 ಕೋಟಿ ಇದ್ದ ಒಟ್ಟು ವ್ಯವಹಾರವು ಪ್ರಸ್ತುತ ಆಡಳಿತ ಮಂಡಳಿಯ ಅವಧಿಯಲ್ಲಿ 3 ಪಟ್ಟು ಹೆಚ್ಚಾಗಿ ದಾಖಲೆಯಾಗಿದೆ. ಇನ್ನು ಬ್ಯಾಂಕಿನ ನಿವ್ವಳ ಮೌಲ್ಯ ರೂಪಾಯಿ 91.80 ಕೋಟಿಗೆ ಏರಿಕೆಯಾಗಿದೆ. ಇನ್ನು ಈಗಾಗಲೇ ಬೈಂದೂರು ಮತ್ತು ಸಂತೆಕಟ್ಟೆ ಶಾಖೆಗಳನ್ನು ಆರಂಭಿಸಿರುವ ಬ್ಯಾಂಕ್ ಜೂನ್ ಅಂತ್ಯದೊಳಗೆ ದೇರಳಕಟ್ಟೆಯಲ್ಲಿ 22ನೇ ಶಾಖೆ ಹಾಗೂ ಆಗಸ್ಟ್ ಮೊದಲ ವಾರದಲ್ಲಿ ಕಟಪಾಡಿಯಲ್ಲಿ 23ನೇ ಶಾಖೆ ಆರಂಭ ಮಾಡಲಿದೆ. ಮಾರ್ಚ್ ಒಳಗೆ ವಾಮಂಜೂರಿನಲ್ಲಿ 24ನೇ ಶಾಖೆ ಹಾಗೂ ಮಂಗಳೂರಿನಲ್ಲಿ 25ನೇ ಸಿಲ್ವರ್ ಶಾಖೆ ಆರಂಭಿಸಲು ಯೋಜನೆಯನ್ನು ರೂಪಿಸಿದೆ. ಮುಂದಿನ ವರ್ಷಾಂತ್ಯಕ್ಕೆ ಶಾಖೆಗಳ ಸಂಖ್ಯೆ 25ಕ್ಕೆ ಏರಲಿದೆ ಎಂದವರು ಬ್ಯಾಂಕಿನ ಭವಿಷ್ಯದ ಮುನ್ನೋಟ ಒದಗಿಸಿದರು. ಬ್ಯಾಂಕ್ 7 ಹೊಸ ಎಟಿಎಂಗಳನ್ನು ಸ್ಥಾಪಿಸಿದ್ದು ಒಟ್ಟು ಸಂಖ್ಯೆ 15ಕ್ಕೆ ಏರಿದೆ. ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯಡಿ ಕಾರ್ಯನಿರ್ವಹಿಸುತ್ತಿದ್ದು ಮೊಬೈಲ್ ಬ್ಯಾಂಕಿಂಗ್ ಹಾಗೂ ಎಟಿಎಂ ಸೇವೆಗಳು ಉಚಿತವಾಗಿ ಲಭ್ಯವಿವೆ. ಇನ್ನು ಬ್ಯಾಂಕ್ ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಉದ್ಯಮ ಸಾಲ ಸೇರಿದಂತೆ ವಿವಿಧ ಹಣಕಾಸು ಉತ್ಪನ್ನಗಳನ್ನು ಒದಗಿಸುತ್ತಿದೆ. ಕಡಿಮೆ ದರದಲ್ಲಿ ಲಾಕರ್ ಸೌಲಭ್ಯವೂ ಲಭ್ಯವಿದೆ ಎಂದವರು ತಿಳಿಸಿದರು. ಮಂಡಳಿ ಅಧಿಕಾರ ಬಂದ ನಂತರ 16 ಶಾಖೆ ಇದ್ದದ್ದು 2002ರಲ್ಲಿ 16 ಶಾಖೆ ಇದ್ದದ್ದು ನಂತರ 24 ವರ್ಷಗಳ ನಂತರ ನಮ್ಮ ಆಡಳಿತ ಮಂಡಳಿ ಅಧಿಕಾರ ಬಂದ ನಂತರ ಸಾಧಾರಣ 5 ಹೊಸ ಶಾಖೆಗಳನ್ನು ನಾವು ಮಾಡಿದ್ದೆವು. ಆ ರಿಸರ್ವ್ ಬ್ಯಾಂಕಿನ ಪರವಾನಗಿ ಪಡೆದು 5 ಶಾಖೆಗಳು ಮಾಡಿದ್ದೆವು. ಅದರಲ್ಲಿ ಬ್ರಹ್ಮಾವರ ಶಾಖೆ, ನಂತರ ಬೆಳ್ತಂಗಡಿ ಶಾಖೆ, ನಂತರ ಬೆಳ್ಮಾನ್ ಶಾಖೆ, ನಂತರ ಬೈಂದೂರು ಶಾಖೆ, ನಂತರ ಸಂತೆಗಟ್ಟೆ. ಇದು 3 ಶಾಖೆಗಳು ಕಳೆದ 1 ವರ್ಷದಲ್ಲಿ ಸಮೀಪಿಸುತ್ತದೆ. ಬ್ರಹ್ಮಾವರ ಶಾಖೆ ಈ ಮಾರ್ಚಿಗೆ 2 ವರ್ಷ ಸಮೀಪಿಸುತ್ತಿದೆ. ಅದು ಈ ವರ್ಷ ಬ್ರಹ್ಮಾವರ ಶಾಖೆ 2 ವರ್ಷದಲ್ಲಿ ಆ ಶಾಖೆ ಪ್ರಾಫಿಟ್ ಅನ್ನು ಮಾಡಿ ಅದು ಸಹ ಒಂದು ವಿಶೇಷ ಬೆಳವಣಿಗೆಯನ್ನು ಕಂಡಿದೆ.